ಅಂದ್ರೆ ಯಾರಿಗೆ ಅನ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರ. ಬಂಧ ಮೋಕ್ಷಗಳೇ ಗ್ರಹಗಳಾಗಿರುತ್ತವೆ. ಆ ಜ್ಞಾನಿ ಮತ್ತು ಅಜ್ಞಾನಿಗಳ ಮನಿಗಳು ಯಾವಪ್ಪ ಅಂತ ಕೇಳಿದ್ರ ಬಂಧ ಮೋಕ್ಷಗಳೇ ಗ್ರಹಗಳಾಗಿರುತ್ತವೆ. ಹೇಳ್ತಾರ ಅವ್ರ ತೆಳಗ 1ನೇ ಅಕಡದೊಳಗ ಅಜ್ಞಾನಿಯು ಬಂಧದ ಗ್ರಹವಾಗಿರುತ್ತದೆ. ಅಜ್ಞಾನಿ ಮನಿ ಯಾವದಪ್ಪ ಅಂದ್ರ ಬಂಧ. ಬಂಧ ಅಂದ್ರೆ ಏನ್ರಿ? ಬಂಧ ಅಂದ್ರೆ ಸಾಮಾನ್ಯವಾಗಿ ಕಟ್ಟಲ್ಪಟ್ಟದ್ದು. ಈ ದನಕ್ಕೆ ಅದು ಕಟ್ಟಿತಿರ್ತಾರ ನೋಡ್ರಿ, ಗುಡಿಸಲ್ದಾಗ ಅದಕ್ಕೆ ಕಟ್ಟಿ ಹಾಕ್ತಾರ. ಅಕಸ್ಮಾತ್ ಗುಡಿಸಲ್ ಬೆಂಕಿ ಎತ್ತಂದ್ರೆ ಅಲ್ಲೇ ಸುಟ್ಕೊಂಡೇ ಸಾಯ್ಬೇಕು ಅವು. ಯಾಕ? ಸ್ವತಂತ್ರ ಇರಂಗಿಲ್ಲ ಅವು, ಬಂಧ. ಇವ ಎದ್ರಲ್ಲೇ ಕಟ್ಕೊಂಡನಪ್ಪ ಅಂತ ಕೇಳಿದ್ರ ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ. ಪ್ರತಿಯೊಂದರಲ್ಲಿ ಬಂಧ, ಮೋಹ. ಮೋಹ ಯಾರು ಕಟ್ಟಿಲ್ಲ, ತಾನೇ ಕಟ್ಟುಕೊಂಡನ. ನನ್ನವರು ಎಲ್ಲ ಬಂಧ ನೋಡ್ರಿ. ನನ್ನವ್ರಂದ್ರೆ ಅವ್ರದ್ದೆಲ್ಲ ಹೊರಬೇಕಾಗ್ತದ. ದೇಹ ನಾಂದಿ ಅಂದ್ರೆ ದೇಹದ ಧರ್ಮಗಳೆಲ್ಲ ಹೊರಬೇಕಾಗ್ತದ. ಅದಕ್ಕೆ ದೇಹಕ್ಕೆ ಏನೇನು ಆಗ್ತಾವ ಎಲ್ಲ ನನಗೆ ಆಗವು ಇಂಥವು. ಯಾಕ? ದೇಹನ ಅಂತ ತಿಳ್ಕೊಂಡಿದಿ. ದೇಹದ 8 ಧರ್ಮಗಳೆಲ್ಲ ಹೊರಬೇಕವ. ಯಾಕ? ದೇಹನ ಅಂದಿದಂದ್ರೆ. ದೇಹದ 8 ಧರ್ಮ ಯಾವ್ರಪ್ಪ ಹೇಳಿದ್ದೇವಲ್ರಿ ಹಿಂದ. ಸೋಪಣ್ಣದವ್ರಿ ಓಂ ನಮ ಶಿವಾಯರಪ್ಪ. ಜಾತಿ, ಧರ್ಮ, ವರ್ಣ, ಭಯ ಆಗುತ್ತೆ ನಂತರ ಇನ್ನ ಎರಡು ಯಾವ? ವಯಸ್ಸಾಗಿಂದ ಉಳಂಗಿಲ್ ತಂದೆ. ಹೌದೌದೌದೌದೌದ್ರಿ. ಅಮ್ಮವ್ರು ಹೇಳ್ತಾರ ನೋಡ್ರಿ, ಅಮ್ಮವ್ರು ಹೇಳ್ತಾರ ನೋಡ್ರಿ. ಹಾ ಸರಿ. ನಾಮ, ಜಾತಿ, ವರ್ಣ, ಸಂಬಂಧ, ಆಶ್ರಮ, ಪರಿಮಾಣ, ಜನನ, ಮರಣ. ಹಾ, ಸಂಬಂಧ ಏನ್ರಿ? ನಾಮ ಈ ದೇಹಕ್ಕೆ ಏನೋ ಹುಟ್ಟಿದ 12 ದಿವ್ಸಕ್ಕೋ 13 ದಿವ್ಸಕ್ಕೋ ಅವರು ಕಲ್ಪನಾ ಮಾಡಿಟ್ರಂತ ಹೆಸರ ಇವ ಏನ್ ಮಾಡ್ಯಾನ್ರಿ, ಮುಂದೆ ಅದೇ ನಾ ಅಂತ ದೃಢ ಮಾಡ್ಕೊಂಡು ಬಿತ್ತಾನ. ಯಾರಾದ್ರೂ ಒಂದು ಶಬ್ದ ಅಪಶಬ್ದ ಮಾತಾಡಿದ್ರೆ ಎಷ್ಟು ಸಿಟ್ಟು ಬರ್ತದೆ. ಯಾಕ? ಆ ನಾಮವೇ ತಾಗ್ಯನಂತ. ನಾಮ, ಜಾತಿ, ವರ್ಣ, ಆಶ್ರಮ, ಸಂಬಂಧ, ಪರಿಮಾಣ, ಜನನ, ಮರಣ ಇವೆಲ್ಲ ದೇಹದ ಧರ್ಮಗಳೆಲ್ಲ ಇವನಿಗೆ. ಅದಕ್ಕ ಇಲ್ಲೇನಂತಾರೀ? ಅಜ್ಞಾನಿಯು ಬಂಧದ ಗ್ರಹವಾಗಿರುತ್ತದೆ. ಬಂಧ ಅಂದ್ರ ಅಹಂಕಾರಶೆ ಆದಿಲೇಕೆ ಅನಾತ್ಮವಸ್ತುಕ್ಕೂ ಬಂಧ ಕಹೆ. ಅಹಂಕಾರವೇ ಮೊದಲು ಮಾಡಿಕೊಂಡು ಅನಾತ್ಮ ವಸ್ತು ಏನಪ್ಪ ಅಂತ ಕೇಳಿದ್ರೆ ಅವೆಲ್ಲ ಬಂಧ. ಅದಕ್ಕಿನ್ನ 2ನೇ ಅಕಡ ಜ್ಞಾನಿಯ ಮೋಕ್ಷದ ಗ್ರಹವಾಗಿರುತ್ತದೆ. ಜ್ಞಾನಿ ಮನಿ ಯಾವದಪ್ಪ ಅಂತ ಕೇಳಿದ್ರೆ ಮೋಕ್ಷದ ಗ್ರಹವಾಗಿರುತ್ತದೆ. ಮೋಕ್ಷ ಅನ್ನೋದೇ ಅವನ ಮನಿ. ಇಲ್ಲಿ ರಾಗ ಮತ್ತು ವಿರಾಗಗಳು ನೋಡಿ. ರಾಗ ಯಾರ್ದು? ಝೇಂಡಾ. ಆ ರಾಗ ಅನ್ನೋದು ಅಜ್ಞಾನಿ ಝೇಂಡಾ, ವಿರಾಗ ಅನ್ನೋದು ಆ ಜ್ಞಾನಿಯ ಝೇಂಡಾ. ಹೇಳ್ತಾರೆ ನೋಡ್ರಿ, ರಾಗ ಮತ್ತು ವಿರಾಗಗಳು ಆ ಮನೆಗಳ ಮೇಲಿನ ಧ್ವಜಗಳಾಗಿರುತ್ತವೆ. ಧ್ವಜ ಅಂದ್ರೆ ಝೇಂಡಾ. ಇವ ಜ್ಞಾನಿ ಅಂತ ಎದ್ರ ಮ್ಯಾಗ ಕಂಡು ಹಿಡಿಬೇಕಪ್ಪ ಅಂದ್ರೆ ಆ ಝೇಂಡದ ಮ್ಯಾಗೆ. ರಾಗ ಅಜ್ಞಾನಿ ಝೇಂಡಾ. ರಾಗ ಅಂದ್ರೆ ವಿಷಯಗಳಲ್ಲಿ ಉತ್ಕಟವಾದ ಇಚ್ಛೆ. ಅದೇ ರಾಗಕ್ಕ ನಿಜಗೊಂಡ್ರು ಲಕ್ಷಣ ಬರೆದ್ರು. ಏನ್ ಬರ್ದಾರ್ರಿ? ಸುಖದ ಬೆಂಬಳಿಗೊಂಡು ಹ ಸುಖವಿಲ್ಲದಿರ್ದೊಡೆ ತತ್ ಸುಖ ಬುದ್ಧಿ ಮುಂದಿನ ಬರಂದ್ರೆ ದೊಡ್ಡದ್ರಿಪ್ಪ ಕಾರ್ಯ. ಹಿಂಗೆ ಬರ್ಬೇಕು. ಹಾಸ್ಯಾದ್ರೆ ಅದಕ್ಕೆ ಹಂಗೆ ಇಟ್ರೆ ಬತ್ತಲ್ಲ, ಮತ್ತೊಮ್ಮಿಗೆ ಮಕ್ಕಳು ಬರ್ತದ.
ಏನಂತಾರ್ರಿ? ರಾಗ ಅಂದ್ರೆ ಅದಕ್ಕಂತಾರ ಸುಖದ ಬೆಂಬಳಿಗೊಂಡು. ಸುಖ ಇಲ್ಲ, ಸುಖದ ಆಭಾಸಕ್ಕೆ ಒಟ್ಟು ಬೆನ್ನತ್ತೇನ. ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವು ನಿಶ್ಚಯಿಸಿ ವಿಷಯದಳು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗ ಅಂತ ಕರೆದರು. ಈಗ ಸಿಗಲಿಲ್ಲ, ಮುಂದರೆ ಸಿಕ್ಕಿತ್ತು. ಈ ವರ್ಷ ಸಿಗಲಿಲ್ಲ, ಮುಂದಿನ ವರ್ಷಿಗೆ ಸಿಕ್ಕಿತ್ತು. ಏನು ಉತ್ಕಟ ಇಚ್ಛಾ ವಿಷಯ ಬಿಡ್ಲಾರ್ದೆ ಏನು ವಿಷಯದಲ್ಲಿ ಪ್ರಯತ್ನ ಮಾಡ್ತಾನೆ ನೋಡ್ರಿ. ವಾಸ್ತವಿಕವಾಗಿ ವಿಷಯದಲ್ಲಿ ಸುಖ ಇಲ್ಲ, ಆದರೂ ಅಲ್ಲಿ ಸುಖ ನಿಶ್ಚಯ ಮಾಡ್ಯಾನ ನೋಡ್ರಿ. ಇದರಿಂದೇ ನನಗೆ ಸುಖ ಆಗ್ತದೆ, ವಿಷಯ ಇದ್ರೆ ನನಗೆ ಸುಖ ಆಗ್ತದೆ. ಹುಚ್ಚಪ್ಪ, ವಿಷಯದಲ್ಲಿ ಎಳ್ಳಷ್ಟು ಸುಖ ಇಲ್ಲ. ಏನದಲ್ಲಿ ಸುಖದ ಆಭಾಸ ಆಗ್ಯದ. ಸುಖ ಇತ್ತಪ್ಪ ಅಂದ್ರ, ವಿಷಯದಲ್ಲೇ ಸುಖ ಇತ್ತಂದ್ರ ಸುಷುಪ್ತಿ ಅವಸ್ಥೆ ಒಳಗೆ ಸುಖ ತೋರಬಾರ್ದು. ನೀ ಹೇಳ್ದಂಗ ವಿಷಯದಲ್ಲೇ ಒಂದು ವೇಳೆ ಸುಖ ಇತ್ತು ಅಂದ್ರ ಸುಷುಪ್ತಿ ಅವಸ್ಥೆಯೊಳಗ ಯಾವ ವಿಷಯದಪ್ಪ ಅಲ್ಲಿ? ಏನು ಸ್ತ್ರೀ ಅದಳೋ, ಏನು ಪುತ್ರ ಅದನೋ, ಏನು ವಾನದೋ, ಏನು ಧನ ಅದೋ, ಕನಕದೋ, ಏನದ? ನೀ ಏನಂತೆ ವಿಷಯದಿಂದ ಸುಖ ಅಂತ ಬಡದಾಡ್ಲಗತ್ತಿಯಲ್ಲ. ಒಂದು ವೇಳೆ ವಿಷಯದಲ್ಲೇ ಸುಖ ಇತ್ತು ಅಂದ್ರ ಸುಷುಪ್ತಿ ಅವಸ್ಥೆಯೊಳಗೆ ಸುಖ ತೋರ್ಬಾರ್ದು. ಸುಷುಪ್ತಿ ಅವಸ್ಥೆಯೊಳಗೆ ಸುಖ ಆದಿಲ್ರಿ. ಮಕ್ಕೋಣ ನಿದ್ದೆ ಮಾಡ್ತಾನ, ಆನಂದ ಅನುಭವಿಸ್ತಾನ ನಿದ್ದೆ ಇಲ್ಲ, ಒಳಗ. ವಿಷಯ ಆಯ್ತೇನ್ರಿ? ಐತ್ರಿ, ವಿಷಯ ಆಯ್ತ್ರಿ. ನಿದ್ದೆ ಒಳಗ ವಿಷಯ ಇಲ್ರಪ್ಪ, ವಿಷಯ ನಿದ್ದೆನೆ ಬರಂಗಿಲ್ಲ ಇವನಿಗೆ. ಅದಕ್ಕೆ ಇಲ್ಲಿ ಒಂದು ವೇಳೆ ವಿಷಯದಲ್ಲೇ ಸುಖ ಇತ್ತು ಅಂದ್ರೆ ಸುಷುಪ್ತಿ ಅವಸ್ಥೆಯೊಳಗ ಆ ಸುಖ ತೋರ್ಬಾರ್ದಪ್ಪ. ಯಾಕ? ವಿಷಯ ಇಲ್ಲಲ್ಲಿ. ವಿಷಯ ಇಲ್ಲಂದ್ರೂ ಸುಖ ಆಗ್ಯದಂದ ಬಳಿಕ ವಿಷಯದಲ್ಲಿ ಸುಖ ಇಲ್ಲವೇ ಇಲ್ಲ. ಆದ್ರೂ ಅಜ್ಞಾನಿ ಏನ್ ಮಾಡ್ತಾನ? ವಿಷಯದಲ್ಲೇ ಸುಖ ಆದಂತ ಅಂತಾನ. ಆ ವಿಷಯ ಏನ್ ಮಾಡ್ಯದ? ವೃತ್ತಿ ಅಂತರ್ಮುಖ ಆಗಲಕ್ಕ ನಿಮಿತ್ತ ಕಾರಣ ಆಗ್ಯದ ಅಷ್ಟೇ. ಆದ್ರೂ ಆ ವಿಷಯದಲ್ಲಿ ಸುಖ ಇಲ್ಲವೇ ಇಲ್ಲ. ಅಜ್ಞಾನಿ ಏನ್ ಮಾಡ್ಯಾನೋ ಅದರಲ್ಲೇ ಸುಖ ಆದಂತ ನಿಶ್ಚಯ ಮಾಡ್ಯಾನೋ. ಅದಕ್ಕೆ ಹೇಳಿದ್ರು ಅವ್ರು ನಿಜಗೊಂಡ್ರು, ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವು ನಿಶ್ಚಯಿಸಿ ವಿಷಯದಳು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗ ಅಂತ ಇಟ್ಟು ಊಚ ಲಕ್ಷಣ ಬರೆದ್ರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ್ರಿ? ರಾಗ ಮತ್ತು ವಿರಾಗಗಳು. ರಾಗ ಅಜ್ಞಾನಿ ಜೇಂಡ, ವಿರಾಗ ವೈರಾಗ್ಯ. ವೈರಾಗ್ಯ ಅಂದ್ರ ಹೇಳ್ಯಾರವ್ರು ಇದೇ ಗ್ರಂಥಕರ್ತರ ಹಿಂದ, ಬ್ರಹ್ಮಲೋಕಲೋ ಭೋಗಜೋ ಚೇಸಬನ್ ಕೂತ್ಯಾಗ್ ವೇದ ಅರ್ಥ ಜ್ಞಾತ ಮುನಿ ಕತ ತಾಹಿ ವೈರಾಗ್. ಬ್ರಹ್ಮಲೋಕದ ಹಿಡ್ಕೊಂಡು ಈ ಲೋಕದ ಪರ್ಯಂತರ ಏನದಾವ ಅವೆಲ್ಲ ಅನಿಚ್ಛ. ಅವೆಲ್ಲ ಏನದವಪ್ಪ ಅಂತ ಕೇಳಿದ್ರೆ ದುಃಖ ಮಿಶ್ರಿತದವು. ಅವು ಬೇಡ, ಅವು ನನಗ ಬೇಡೇ ಬೇಡ ಅಂತ ಹಿಂಗ ಯಾವದರಲ್ಲಿ ತಿರಸ್ಕಾರ ಬುದ್ಧಿ ಮಾಡ್ಯಾನ ಅವನಿಗೆ ಏನಂದಾರ್ರಿ? ವಿರಾಗಗಳು. ಆ ಮನೆಗಳ ಮೇಲಿನ ಧ್ವಜಗಳಾಗಿರುತ್ತವೆ. ಮನಿ ಯಾವುದು? ಬಂಧ ಮೋಕ್ಷ. ಅಜ್ಞಾನಿ ಮನಿ ಬಂಧ, ಜ್ಞಾನಿ ಮನಿ ಮೋಕ್ಷ. ಆ ಮನಿ ಮ್ಯಾಗ ಝೇಂಡಾ ಯಾವಪ್ಪ ಅಂತ ಕೇಳಿದ್ರೆ ಅಜ್ಞಾನಿ ಮನಿ ಮ್ಯಾಗ ಬಂಧನು ಮನಿ ಮ್ಯಾಗ ರಾಗನು ಝೇಂಡಾ ಅದ, ಜ್ಞಾನಿ ಮನಿ ಮೋಕ್ಷನು ಮನಿ ಮ್ಯಾಗ ವಿರಾಗನು ಝೇಂಡಾ ಅದ. ಆ ಝೇಂಡಾದ ಮ್ಯಾಗೆ ಗೊತ್ತಿಡ್ಯದವ್ರದು. ಇವ ಅಜ್ಞಾನಿ, ಇವ ಜ್ಞಾನಿ. ರಾಗ ಇತ್ತಂದ್ರೆ ಅಜ್ಞಾನಿ, ವಿರಾಗ ಇತ್ತಂದ್ರೆ ಜ್ಞಾನಿ. ಯಾವ ಪ್ರಕಾರ ಧ್ವಜವು ರಾಜನ ನಗರದ ಚಿಹ್ನವಾಗಿರುತ್ತದೆಯೋ ಅದರಂತೆಯೇ ರಾಗ ಮತ್ತು ವಿರಾಗಗಳು ಜ್ಞಾನಿ ಅಜ್ಞಾನಿಯ ಚಿಹ್ನಗಳಾಗಿರುತ್ತವೆ. ಏನ್ರಿ? ಈ ರಾಗ ಮತ್ತು ವಿರಾಗಗಳು ಜ್ಞಾನಿ ಅಜ್ಞಾನಿಯ ಚಿಹ್ನಗಳಾಗಿರುತ್ತವೆ. ಒಂದೇ ಅಕಡ ಅಜ್ಞಾನಿಗೆ ರಾಗವು ಚಿಹ್ನವಾಗಿರುತ್ತದೆ,
ಅಜ್ಞಾನಿ ಚಿಹ್ನೆ ಏನು? ರಾಗ. ಇನ್ನ ಎರಡನೇ ಕಡೆ ಜ್ಞಾನಿಗೆ ವಿರಾಗವು ಚಿಹ್ನವಾಗಿರುತ್ತದೆ. ಜ್ಞಾನಿ ಚಿಹ್ನವದು ವಿರಾಗ. ಇವೇ ಝೇಂಡ. ಅಜ್ಞಾನಿಯಲ್ಲಿ ಕೂಡ ವಿರಾಗವು ಉಂಟಾಗುವುದರಿಂದ ಏನಾಗ್ತದ್ರಿ? ಅಜ್ಞಾನಿಯಲ್ಲಿಯೂ ಕೂಡ ವಿರಾಗ ಉಂಟಾಗುವುದರಿಂದ ಜ್ಞಾನಿಯ ವಿರಾಗವು ಅಜ್ಞಾನಿಯ ವಿರಾಗಕ್ಕಿಂತಲೂ ವಿಲಕ್ಷಣವಿರುತ್ತದೆ. ಏನ್ ಹೇಳಿದ್ರಿ? ಅಜ್ಞಾನಿಯಲ್ಲಿಯೂ ಕೂಡ ವಿರಾಗವು ಉಂಟಾಗುವುದರಿಂದ ಜ್ಞಾನಿಯ ವಿರಾಗವು ಅಜ್ಞಾನಿಯ ವಿರಾಗಕ್ಕಿಂತಲೂ ವಿಲಕ್ಷಣವಿರುತ್ತದೆ ಎಂದು ಹೇಳುತ್ತಾರೆ. ಹೇಗೆಂದರೆ, ಹೇ ಶಿಷ್ಯನೇ, ವಿಷಯಗಳಾದ ಯಾವ ಶಬ್ದಾದಿಗಳಿರುತ್ತವೆಯೋ, ವಿಷಯಗಳಾದ ಯಾವ ಶಬ್ದಾದಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಏನು ಶಬ್ದಾದಿಗಳಿರುತ್ತವೆಯೋ ಅವುಗಳಲ್ಲಿ ಸತ್ಯಭ್ರಮ ಅಂದರೆ ಸತ್ಯತ್ವದ ಭ್ರಾಂತಿ ಉಂಟಾಗುತ್ತದೆ. ಮತ್ತು ಭ್ರಮಮತಿ ಅಂದರೆ ರಜ್ಜು ಸರ್ಪದಂತೆ ವಿಷಯಗಳು ಭ್ರಮರೂಪಗಳಾಗಿರುತ್ತವೆ ಎಂಬ ಈ ಬುದ್ಧಿಯು ನಿಶ್ಚಯವಿರುತ್ತದೆ. ಯಾರಲ್ಲಿ? ಜ್ಞಾನಿಯಲ್ಲಿ. ಅದು ವಾಯುವಿನಂತೆ ರಾಗ ವಿರಾಗಗಳನ್ನು ಹಾರಾಡಿಸುತ್ತದೆ. ಯಾವ ಪ್ರಕಾರ ವಾಯು ಧ್ವಜವನ್ನು ಹಾರಾಡುವಂತೆ ಮಾಡುತ್ತದೆಯೋ ಅದರಂತೆ ವಿಷಯದಲ್ಲಿರುವ ಸತ್ಯತ್ವದ ಬುದ್ಧಿಯು ಹಾಗೂ ಭ್ರಮ ಬುದ್ಧಿಯು ರಾಗ ವಿರಾಗಗಳೆಂಬ ಧ್ವಜಗಳನ್ನು ಹಾರಾಡುವಂತೆ ಮಾಡುತ್ತವೆಯೇ ಹೊರತು ದುರ್ಬಲವಾಗಲು ಅಥವಾ ಹಾಳಾಗಲು ಅವಕಾಶವನ್ನು ಕೊಡುವುದಿಲ್ಲ. ಅದು ದುರ್ಬಲ ಹಾಳಾಗುತ್ತದೆ. ಇದು ಹ್ಯಾಂಗ್ ಮಾಡೋದು ಹೇಳಿ ಅವ ಜ್ಞಾನಿ ಏನ್ ಮಾಡಂಗಿಲ್ರಿ, ಅದಕ್ಕೆ ಅವಕಾಶ ಕೊಡಂಗಿಲ್ಲ. ಅದು ದುರ್ಬಲವಾಗಲು ಅಥವಾ ಹಾಳಾಗಲು ಅವಕಾಶವನ್ನು ಕೊಡುವುದಿಲ್ಲ. ಇನ್ನು ಒಂದನೇ ಕಡೆ ವಿಷಯದಲ್ಲಿಯ ಸತ್ಯತ್ವದ ಬುದ್ಧಿಯಿಂದ ರಾಗದ ದುರ್ಬಲತ್ವವು ದೂರವಾಗುತ್ತದೆ. ಒಂದನೇ ಕಡದೊಳಗೆ ಏನ್ ಹೇಳಿದ್ರು ನೋಡ್ರಿ, ವಿಷಯದಲ್ಲಿಯ ಸತ್ಯತ್ವದ ಬುದ್ಧಿಯಿಂದ, ವಿಷಯ ಸತ್ಯದ ಅದರಿಂದ ನನಗೆ ಸುಖ ಆಗ್ತದಂತ ರಾಗದ ದುರ್ಬಲತ್ವ ದೂರವಾಗುತ್ತದೆ. ಇನ್ನು ವಿಷಯಗಳು ಭ್ರಾಂತಿಮಯವಾಗಿವೆ ಎಂಬ ಬುದ್ಧಿಯಿಂದ ರಾಗದ ದುರ್ಬಲತ್ವವು ದೂರವಾಗುತ್ತದೆ. ವಿಷಯ ಹೆಂಗದಪ್ಪ ಅಂತ ಭ್ರಾಂತಿಮಯವದವು, ಅವು ಸತ್ಯತ್ವ ಇಲ್ಲೇ ಇಲ್ಲ, ಭ್ರಾಂತಿಯಿಂದ ಹಂಗ ತೋರ್ಲಿಗತ್ತವು. ಅಂದ್ರೆ ಜ್ಞಾನಿಯಲ್ಲಿರ್ತದ. ಇನ್ನು 406ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ, ವಿಷಯಗಳು ಸತ್ಯವಿರುತ್ತವೆ, ಆದ್ದರಿಂದ ಅವುಗಳಲ್ಲಿ ಉಂಟಾದ ಸತ್ಯ ಬುದ್ಧಿಯು ಭ್ರಾಂತಿ ರೂಪವಿರುತ್ತದೆ. ಈ ವಿಷಯವನ್ನು ತಿಳಿಸಿಕೊಡುವುದಕ್ಕಾಗಿ ಕವಿತ್ವದಲ್ಲಿ ಸತ್ಯಭ್ರಮ ಎಂದು ಹೇಳಲ್ಪಟ್ಟಿದೆ. ಸತ್ಯ ಬುದ್ಧಿಯನ್ನು ಹೌದ್ರಿ, ವಿಷಯವು ಸತ್ಯ ಅಲ್ಲ ಅಸತ್ಯವಾಯ್ತ್ರಿಪ್ಪ. ಹಾ ಬರೋಬರ್ರಿ. 4ನೇ ಇಲ್ಲಿ ಏರು ಎಷ್ಟದ? 406. ವಿಷಯವು ಅಸತ್ಯ, ಅಸತ್ಯವಿರುತ್ತವೆ, ಆದ್ದರಿಂದ ಅವುಗಳಲ್ಲಿ ಉಂಟಾದ ಸತ್ಯ ಬುದ್ಧಿಯು ಭ್ರಾಂತಿಯ ರೂಪ. ಹಾ, ಯಾಕಂದ್ರೆ ಸತ್ಯದವು ಸತ್ಯ ಇಲ್ಲ. ಈ ವಿಷಯವನ್ನು ತಿಳಿಸಿಕೊಡುವುದಕ್ಕಾಗಿ ಇಲ್ರಿ ಕವಿತ್ವದಲ್ಲಿ ಆ ದುವಾದಲ್ಲಿ ಹೇಳ್ಯಾರ ನೋಡ್ರಿ, ಸತ್ಯಭ್ರಮ ಎಂದು ಹೇಳಲ್ಪಟ್ಟಿದೆ, ಸತ್ಯ ಬುದ್ಧಿ ಎಂದು ಹೇಳಿಲ್ಲ. ಏನ್ ಹೇಳಿದ್ರಿ? ಸತ್ಯಭ್ರಮ ಎಂದು ಹೇಳಲ್ಪಟ್ಟಿದೆ, ಸತ್ಯ ಬುದ್ಧಿ ಎಂದು ಹೇಳಿಲ್ಲ. ಮತ್ತು ಭ್ರಾಂತಿ ಜ್ಞಾನ ಹಾಗೂ ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ
ಯಾವ ಮಿಥ್ಯಾ ವಸ್ತುಗಳೆರಡಕ್ಕೂ ಏನಂದ್ರೆ ಭ್ರಮವೆಂದು ಹೇಳಿರುತ್ತಾರೆ. ಭ್ರಮ ಭ್ರಮ ಅಂದ್ರೆ ಇದು ಭ್ರಮದ ಲಕ್ಷಣ ನೋಡ್ರಿ. ಏನಂದ್ರು ಭ್ರಮ ಅಂದ್ರೆ ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ಹಾ ಯಾವ ಮಿಥ್ಯಾ ವಸ್ತು ಮಿಥ್ಯಾ ವಸ್ತುಗಳು ಎರಡಕ್ಕೂ ಭ್ರಾಂತಿ ಜ್ಞಾನ ಹಾಗೂ ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ಯಾವ ಮಿಥ್ಯಾ ವಸ್ತುಗಳು ಎರಡಕ್ಕೂ ಏನಂದ್ರೆ ಭ್ರಮವೆಂದು ಹೇಳಿರುತ್ತಾರೆ. ಭ್ರಮ ಭ್ರಮ ಅಂದ್ರೆ ಏನಂದ್ರೆ ಇದಿಷ್ಟು ಉಚ್ಚ ಲಕ್ಷಣ ಅದ ನೋಡ್ರಿ. ಭ್ರಾಂತಿ ಜ್ಞಾನ ಹಾಗೂ ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ಯಾವ ಮಿಥ್ಯಾ ವಸ್ತುಗಳೆರಡಕ್ಕೂ ಭ್ರಮವೆಂದು ಹೇಳಿರುತ್ತಾರೆ. ಇದು ಪಾಠ ಮಾಡ್ಬೇಕು, ಕಂಠ ಮಾಡ್ಬೇಕು ನೋಡ್ರಿ, ಲಕ್ಷಣದಿದು. ಹೀಗೆ ಹೇಳುವುದರಿಂದ ಅಜ್ಞಾನಿಯ ವಿರಾಗಕ್ಕಿಂತಲೂ ಜ್ಞಾನಿಯ ವಿರಾಗವು ವಿಲಕ್ಷಣವಾಗಿರುತ್ತದೆ. ಅಜ್ಞಾನಿ ವಿರಾಗಕ್ಕಿಂತ ಜ್ಞಾನಿಯ ವಿರಾಗವು ವಿಲಕ್ಷಣದ ಎಂದು ಹೇಳಲ್ಪಟ್ಟಿತು. ಯಾಕಂದರೆ ಅಜ್ಞಾನಿಯ ಯಾವ ವಿರಾಗವಿರುವುದು ಅದು ವಿಷಯದಲ್ಲಿಯ ಮಿಥ್ಯತ್ವದ ಬುದ್ಧಿಯಿಂದ ಉತ್ಪತ್ತಿಯಾಗಿರುವುದಿಲ್ಲದು. ನೋಡ್ರಿ ಏನಂದ್ರಿ, ಅಜ್ಞಾನಿಯ ಯಾವ ವಿರಾಗವಿರುವುದು ಅವನಿಗೊಮ್ಮೊಮ್ಮೆ ವಿರಾಗ ಬರ್ತದಂದ್ರೆ ಹ್ಯಾಂಗ ಬರ್ತದಪ್ಪ ಅಂದ್ರ ಅದು ವಿಷಯದಲ್ಲಿಯ ಮಿಥ್ಯತ್ವ ಬುದ್ಧಿಯಿಂದ ಉತ್ಪತ್ತಿಯಾಗಿರುವುದಿಲ್ಲ. ಆದ್ದರಿಂದ ಮಂದವಿರುತ್ತದೆ. ಅದು ಅವನ ವಿರಾಗ ಹ್ಯಾಂಗದ, ಮಂದದ, ಪಕ್ಕ ಇಲ್ಲ. ಈಗ ಬೆಂಕಿ ಮ್ಯಾಗ ಬೋದಿರ್ತದ, ಯಾನಿಲ್ಲ ಹೇಳ ಆರ್ಯದಂತ ಅನಿಸ್ತದ. ಬಗಾನೆ ಒಂದ್ ತುಸು ಹುಲ್ಲ ಕಡ್ಡಿ ಬಿದ್ರ ಅದ್ರ ಮ್ಯಾಗ ಹೊಗಿ ಹೇಳ್ತದ. ಹಂಗ ಇವನ ವಿರಾಗ ಹೆಂಗದಪ್ಪ ಅಂತ ಕೇಳಿದ್ರೆ ಮಂದವಿರುತ್ತದೆ. ಯಾರ್ದು? ಅಜ್ಞಾನಿದು. ವಿಷಯಗಳು ಮಿಥ್ಯ ಇರುತ್ತವೆ ಎಂಬ ಬುದ್ಧಿಯು ಅಜ್ಞಾನಿಗಳಿಗೆ ಉಂಟಾಗುವುದಿಲ್ಲ. ಜೀವನ ಅನ್ನೋದೇ ಇಲ್ಲ. ಹಂಗ್ರಿ, ವಿಷಯಗಳು ಮಿಥ್ಯ ಇರುತ್ತವೆ ಎಂಬ ಬುದ್ಧಿಯು ಅಜ್ಞಾನಿಗಳಿಗೆ ಉಂಟಾಗುವುದಿಲ್ಲ. ಒಂದೇ ಆ ಕಡೆ ಯದ್ಯಪಿ ಒಂದು ಸಂಶಯ ತರ್ತಾನ್ರಿ ಇಲ್ಲಿ. ಶಾಸ್ತ್ರಗಳಲ್ಲಿ ಹೇಳಿರುವ ಯುಕ್ತಿಗಳಿಂದ ಅಜ್ಞಾನಿಗಳು ಕೂಡ ಮಿಥ್ಯವೆಂದು ತಿಳಿದಿರುತ್ತಾರಲ್ಲ. ಶಾಸ್ತ್ರ ಕೇಳ್ಯಾರ ಅವರು. ಏನಂತನ್ರಿ ಸಂಶಯಕಾರ? ಶಾಸ್ತ್ರಗಳಲ್ಲಿ ಹೇಳಿರುವ ಯುಕ್ತಿಗಳಿಂದ ಅಜ್ಞಾನಿಗಳು ಕೂಡ ಮಿಥ್ಯವೆಂದು ತಿಳಿದಿರ್ತಾರಲ್ಲ ಅವರು. ಅವ್ರಿಗೆ ಯಾಕ ಮಿಥ್ಯತ್ವ ಬುದ್ಧಿ ಇರಂಗಿಲ್ಲ ಅಂತೀರಿ ಅಂತನವ. ಈಗ ಕೇಳಗತ್ತೇವ ನಾವ್, ಸುಳ್ಳದ್ರಿ, ಎಲ್ಲ ಸುಳ್ಳತ್ ಹೇಳ್ತೇವು. ಮನಿಗ್ ಹೋಗಣ, ಪಾಲ್ ಮಾಡು, ಹೊಲ್ದಾಗ ಪಾಲ್ ಮಾಡು, ಮನ್ಯಾಗ ಪಾಲ್ ಮಾಡು. ಅಂತೇವಿಲ್ರಿ ಹಂಗ. ಅದಕ್ಕೆ ತಥಾಪಿ ಸಮಾಧಾನಕಾರ್ಯ ಏನ್ ಹೇಳ್ತಾರ್ರಿ, ವಿಷಯಗಳು ಮಿಥ್ಯವಾಗಿರುತ್ತವೆ ಎಂಬ ಅಪರೋಕ್ಷ ತಿಳುವಳಿಕೆಯು ಜ್ಞಾನಿಗಳಿಗೆ ಮಾತ್ರ ಉಂಟಾಗಿರುತ್ತದೆ ಹೊರತು ವಿಷಯಗಳು ಮಿಥ್ಯವಾಗಿರುತ್ತವೆ ಎಂಬ ಎಂಥ ಜ್ಞಾನ? ಅಪರೋಕ್ಷ ತಿಳುವಳಿಕೆಯು ಜ್ಞಾನಿಗಳಿಗೆ ಮಾತ್ರ ಉಂಟಾಗಿರುತ್ತದೆ ಹೊರತು ಅಜ್ಞಾನಿಗಳಿಗೆ ಆಗುವುದಿಲ್ಲದು. ಅಜ್ಞಾನಿಗಳಿಗೆ ಸುಮ್ಮ ಅಂದಾಜು ಪರೋಕ್ಷ ಇರ್ತದೆ ಅದು ಮಿಥ್ಯ ಅನ್ನೋದು. ಆದ್ದರಿಂದ ಅಜ್ಞಾನಿಗಳಿಗೆ ವಿಷಯಗಳಲ್ಲಿ ಪರೋಕ್ಷವಾಗಿ ಉಂಟಾದ ಯಾವ ಮಿಥ್ಯಾ ಬುದ್ಧಿಯಿಂದ ಅಪರೋಕ್ಷವಾದ ಯಾವ ಸತ್ಯತ್ವದ ಭ್ರಾಂತಿಯು ದೂರವಾಗುವುದಿಲ್ಲ. ನಮ್ಮ ಜೀವನ ಅನ್ನೋದೇ ಇಲ್ಲ. ಅಪರೋಕ್ಷ ಮಿಥ್ಯಾ ಬುದ್ಧಿಯಿಂದ
ಅಲ್ಲೇನು ಅಪರೋಕ್ಷ ಸತ್ಯವಾಗಿ ತಿಳ್ಕೊಂಡ ನೋಡ್ರಿ, ಆ ಬುದ್ಧಿ ದೂರ ಆಗುವುದಿಲ್ಲ, ಆ ಭ್ರಾಂತಿಯು ದೂರ ಆಗುವುದಿಲ್ಲ. ಈ ರೀತಿಯಿಂದ ಅಜ್ಞಾನಿಗಳಿಗೆ ವಿಷಯಗಳಲ್ಲಿ ಯಾವಾಗ ವೈರಾಗ್ಯ ಹುಟ್ಟುತ್ತದೆಯೋ, ಯಾರಿಗೆ? ಅಜ್ಞಾನಿಗಳಿಗೆ ವಿಷಯಗಳಲ್ಲಿ ಯಾವಾಗ ವೈರಾಗ್ಯ ಹುಟ್ಟುತ್ತದೆಯೋ ಆ ಕಾಲದಲ್ಲಿ ಪರೋಕ್ಷವಾದ ಮಿಥ್ಯಾ ಬುದ್ಧಿ ಇರುತ್ತದೆ. ಆದರೂ ಕೂಡ ಅಪರೋಕ್ಷವಾದ ಮಿಥ್ಯಾ ಬುದ್ಧಿ ಏನದು? ಅಪರೋಕ್ಷವಾದ ಮಿಥ್ಯಾ ಬುದ್ಧಿಯೊಡನೆ ಪ್ರಬಲವಾದ ಅಪರೋಕ್ಷ ಸತ್ಯ ಬುದ್ಧಿಯು ಇರುತ್ತದೆ. ಅದು ಪ್ರಬಲವಾದ ಏನದ್ರಿ? ಸತ್ಯ ಬುದ್ಧಿ ಅದ. ಆ ಮಿಥ್ಯಾ ಬುದ್ಧಿ ಪರೋಕ್ಷದ, ಸತ್ಯ ಬುದ್ಧಿ ಅಪರೋಕ್ಷ ಪ್ರಬಲ ಸತ್ಯ ಬುದ್ಧಿ ಅದದು ಇರುತ್ತದೆ. ಆದ್ದರಿಂದ ಅಜ್ಞಾನಿಗಳ ಪರೋಕ್ಷ ಮಿಥ್ಯಾ ಬುದ್ಧಿಯು ವಿರಾಗಕ್ಕೆ ಕಾರಣವಾಗುವುದಿಲ್ಲ. ಅದು ವೈರಾಗ್ಯಕ್ಕೆ ಕಾರಣ ಆಗುವುದಿಲ್ಲ, ಅದು ಪರೋಕ್ಷದದು. ಮತ್ತೇನೆಂದರೆ ಪ್ರಬಲವಾದ ಸತ್ಯ ಬುದ್ಧಿ ಇರುವುದರಿಂದ ಅವರಲ್ಲಿ ಆ ವಿಷಯಗಳು ಸತ್ಯದ ಅಂತ ಪ್ರಬಲ ಬುದ್ಧಿ ಅದ. ವಿಷಯಗಳಲ್ಲಿ ರಾಗವೇ ಉಂಟಾಗುತ್ತದೆ ಅವರಿಗೆ. ಮತ್ತು ಒಂದು ವೇಳೆ ವೈರಾಗ್ಯವು ಉತ್ಪತ್ತಿಯಾದರೂ ಕೂಡ, ಒಂದು ವೇಳೆ ಕೇಳುವುದರಿಂದ ಏನೋ ನೋಡುವುದರಿಂದ ಆ ವೈರಾಗ್ಯ ಉತ್ಪತ್ತಿ ಆಯ್ತಂದ್ರೆ ಆಗುದಿಲ್ರಿ. ಅದು ಕೇಳ್ಯಾರಲ್ಲ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯಗಳು ಹೇಳ್ಯಾರಲ್ಲಿ. ಹಂಗ ಒಂದು ವೇಳೆ ವೈರಾಗ್ಯವು ಉತ್ಪತ್ತಿಯಾದರೂ ಕೂಡ ಮಿಥ್ಯಾ ಬುದ್ಧಿಯಿಂದ ಆಗಿರುವುದಿಲ್ಲದು. ಅದು ಮಿಥ್ಯತ್ವ ನಿಶ್ಚಯದಿಂದ ಆಗಿಲ್ಲದು. ಸುಮ್ಮ ಕೇಳು ಎಳಗ ಹೇಳು ಎಳಗ ಅಷ್ಟು ಪುರಾಣ ಕೇಳು ಎಳಗ ಏನಪ್ಪ ಎಲ್ಲ ಅಂತಿಂತವ್ರಿಗೆ ಆಗ್ಯದ, ನಮಗತಿ ಏನು ಅಂತಾನ ನೋಡು. ಎಲ್ಲ ಇಟ್ಟೆಲ್ಲ ಗಳಿಸಿದ ಬಿಟ್ಟು ಹೋದ ನೋಡು, ನಾವು ಒಂದಿನ ಹೋಗೋದದ ಹಂಗೆ ಅಂತಾನ. ಆದ್ರೆ ಅದು ಎಲ್ಲಿತನ ಅಷ್ಟೇ ಸ್ವಲ್ಪ ವೇಳೆ ಇರ್ತದ, ಮತ್ತ ಸತ್ಯ ಭ್ರಮನೇ ಇರ್ತದದು. ಮಿಥ್ಯಾ ಬುದ್ಧಿಯಿಂದ ಆಗಿರುವುದಿಲ್ಲ. ಮತ್ತೇನೆಂದರೆ ವಿಷಯದಲ್ಲಿ ದೋಷ ದೃಷ್ಟಿಯಿಂದ ಉತ್ಪತ್ತಿಯಾಗಿರುತ್ತದೆ. ಆ ವಿಷಯದಲ್ಲಿ ಆ ದೋಷ ದೃಷ್ಟಿ ಬಂದಿರ್ತದ ಹಳೆಯಾಗಿಷ್ಟು. ಇನ್ನು ಎರಡನೇದ್ದು, ಜ್ಞಾನಿಯು ಸರ್ವ ಪ್ರಪಂಚವನ್ನು ಅಪರೋಕ್ಷ ರೂಪದಿಂದ ಮಿಥ್ಯವೆಂದು ತಿಳಿದಿರುತ್ತಾನೆ. ಜ್ಞಾನಿ ಹ್ಯಾಂಗ ತಿಳಿದಿರ್ತಾನ್ರಿ ಅಂದ್ರ, ಸರ್ವ ಪ್ರಪಂಚವನ್ನು, ಸರ್ವ ಅಂದ್ರೇನು? ಅದು ಜಾಗ್ರತೆ ಇರಲಿ ಸ್ವಪ್ನದೇ ಇರಲಿ, ಅದು ಅಪರೋಕ್ಷ ರೂಪದಿಂದ ಮಿಥ್ಯವೆಂದು ತಿಳಿದಿರುತ್ತಾನೆ. ಅಪರೋಕ್ಷ ಮಿಥ್ಯದವನಲ್ಲಿ. ಅದಕ್ಕೆ ಬಾಧದ ಲಕ್ಷಣ ಏನ್ ಮಾಡ್ಯಾರ್ರಿ? ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೂ ಬಾಧಕಯೇ. ಬಾಧ ಅಂದ್ರೇನು? ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ ನಾಂ ಬಾಧ ಹೈ. ಜ್ಞಾನಿಯು ಸರ್ವ ಪ್ರಪಂಚವನ್ನು ಅಪರೋಕ್ಷ ರೂಪದಿಂದ ಮಿಥ್ಯವೆಂದು ತಿಳಿದಿರುತ್ತಾನೆ. ಆ ಅಪರೋಕ್ಷ ಮಿಥ್ಯಾ ಬುದ್ಧಿಯಿಂದ ಅಪರೋಕ್ಷವಾದ ಸತ್ಯ ಬುದ್ಧಿಯು ನಿವೃತ್ತಿಯಾಗುತ್ತದೆ. ಆದ್ದರಿಂದ ರಾಗಕ್ಕೆ ಕಾರಣವಾದ ವಿಷಯದಲ್ಲಿಯೇ ಸತ್ಯತ್ವ ಬುದ್ಧಿಯಂತೂ ಜ್ಞಾನಿಗೆ ಇರುವುದೇ ಇಲ್ಲ. ಜ್ಞಾನಿಗೆ ವಿಷಯದಲ್ಲಿ ಸತ್ಯತ್ವ ಬುದ್ಧಿ ಇರುವುದೇ ಇಲ್ಲ. ವಿರಾಗಕ್ಕೆ ಕಾರಣವಾದ ವಿಷಯದಲ್ಲಿಯೇ ಮಿಥ್ಯಾ ಬುದ್ಧಿಯು ಜ್ಞಾನಿಗೆ ಇರುತ್ತದೆ. ಒಂದು ವೇಳೆ ಜ್ಞಾನಿಗೂ ಕೂಡ ನೋಡ್ರಿ ಏನಂತಾರ, ಒಂದು ವೇಳೆ ಜ್ಞಾನಿಗೂ ಕೂಡ ವಿಷಯಗಳಲ್ಲಿ ಸತ್ಯ ಬುದ್ಧಿಯು ಪುನಃ ಉಂಟಾಗುತ್ತದೆ ಎಂದದ್ದಾದರೆ ರಾಗವು ಪುನಃ ಉಂಟಾಗುತ್ತದೆ. ಏನಂತಾರ ನೋಡ್ರಿ,
ಜ್ಞಾನಿಗೂ ಕೂಡ ವಿಷಯಗಳಲ್ಲಿ ಸತ್ಯ ಬುದ್ಧಿಯು ಪುನಃ ಉಂಟಾಗುತ್ತದೆ ಎಂದುದಾದರೆ ರಾಗವು ಪುನಃ ಉಂಟಾಗುತ್ತದೆ, ಅವರಿಂದ ವಿರಾಗವು ದೂರವಾಗಿ ಹೋಗುತ್ತದೆ. ಏನು ವೈರಾಗ್ಯತ್ತು ಅದು ಹೋಗ್ತದೆ, ಆದರೆ ಅದು ಅಪರೋಕ್ಷ ರೂಪದಿಂದ ಮಿಥ್ಯವೆಂದು ತಿಳಿದುಕೊಂಡ ಪದಾರ್ಥಗಳಲ್ಲಿ ಪುನಃ ಸತ್ಯತ್ವ ಬುದ್ಧಿ ಉಂಟಾಗುವುದಿಲ್ಲ. ಯಾಕೆ? ಅಪರೋಕ್ಷ ತಿಳಿದನವ ಏನಂತ ಅದು ಮಿಥ್ಯಾದಂತ, ಸುಮ್ಮ ಅಂದಾಜ್ ತಿಳಿದವಲ್ಲವ, ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗ್ಯದ ಅವನಿಗೆ. ಹೇಗೆಂದರೆ ಅಪರೋಕ್ಷ ರೂಪದಿಂದ ಮಿಥ್ಯ ಎಂದು ತಿಳಿದುಕೊಂಡಂತ ಯಾವ ರಜ್ಜುವಿನಲ್ಲಿಯೇ ದೃಷ್ಟಾಂತ ಕೊಟ್ಟು ಹೇಳ್ತಾರ್ರಿ. ಏನ್ ಹೇಳ್ತಾರೆ? ಹೇಗೆಂದರೆ ಅಪರೋಕ್ಷ ರೂಪದಿಂದ ಮಿಥ್ಯವೆಂದು ತಿಳಿದುಕೊಂಡಂತ ಯಾವ ರಜ್ಜುವಿನಲ್ಲಿಯ ಸರ್ಪವಿದೆಯೋ, ಇದು ಅಲ್ಲಿ ಸರ್ಪ ಇಲ್ಲ, ಮಿಥ್ಯ ಅಪರೋಕ್ಷದಂತ ತಿಳ್ಕೊಂಡನವ, ಅದರಲ್ಲಿ ಸತ್ಯತ್ವ ಬುದ್ಧಿ ಪುನಃ ಉಂಟಾಗುವುದಿಲ್ಲ. ಅದು ಸುಳ್ಳೇ ತೋರ್ಲಿಗತ್ತದಂತ ಹೇಳಿ ನಿಶ್ಚಯ ಆಗ್ಯದ ಅವನಿಗೆ. ಹೀಗೂ ಹಾಗೆ ಜ್ಞಾನಿಗೂ ಕೂಡ ಪುನಃ ಸತ್ಯತ್ವದ ಬುದ್ಧಿ ಉಂಟಾಗುವುದಿಲ್ಲ. ಇದು ಮಿಥ್ಯಾದಂತ ಅಪರೋಕ್ಷ ಒಮ್ಮ ತಿಳಿದ ಬಳಿಕ, ಈಗ ದೃಷ್ಟಾಂತದ ನೋಡ್ರಿ, ಒಮ್ಮ ಇದು ಹಾವಲ್ಲಪ್ಪ ಹಗ್ಗನದಂತೂ ಒಮ್ಮ ಅಪರೋಕ್ಷ ತಿಳಿದ ಬಳಿಕ ಮತ್ತ ಅವನಿಗೆ ಹಾವಿನ ಭ್ರಾಂತಿ ಆಗ್ತದೇನ್ರಿ? ಅದಕ್ಕೆ ಪುನಃ ಸತ್ಯತ್ವ ಬುದ್ಧಿ ಉಂಟಾಗುವುದಿಲ್ಲ. ಈ ರೀತಿ ಇರುವುದರಿಂದ ಜ್ಞಾನಿಗೆ ರಾಗವು ಉತ್ಪತ್ತಿಯಾಗಿ ವಿರಾಗವು ನಿವೃತ್ತಿಯಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಜ್ಞಾನಿಯ ವಿರಾಗವು ದೃಢವಾಗಿರುತ್ತದೆ. ಜ್ಞಾನಿ ವಿರಾಗ ಹೆಂಗದ? ದೃಢ ಆದದು, ಅಳಿಗಾಡಂಗಿಲ್ಲದು. ಯಾಕ? ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗ್ಯದ ಅವನಿಗೆ. ಅದಕ್ಕೆ ಅದೇನಾಗಂಗಿಲ್ಲ, ಜ್ಞಾನಿಯ ವಿರಾಗವು ದೃಢವಾಗಿರುತ್ತದೆ, ಅದು ಅದೃಢಿಲ್ಲ. ಮತ್ತು ದೋಷ ದೃಷ್ಟಿಯಿಂದ ಅಜ್ಞಾನಿಗೆ ಯಾವ ವಿರಾಗವು ಉಂಟಾಗಿರುವುದು, ಆ ಅಜ್ಞಾನಿಗೂ ಒಮ್ಮೊಮ್ಮೆ ವಿರಾಗ ಉಂಟಾಗ್ತದೆ. ಕೇಳುವುದರಿಂದ, ನೋಡುವುದರಿಂದ, ಯಾವುದರ ವಿಷಯದಲ್ಲಿ ದೋಷ ದರ್ಶನ ಆದಕ್ರ ಒಮ್ಮೆ ವೈರಾಗ್ಯ ಬರ್ತಿರ್ತದದು. ನೋಡ್ರಿ ಏನಂತಾರ, ದೋಷ ದೃಷ್ಟಿಯಿಂದ ಅಜ್ಞಾನಿಗೆ ಯಾವ ವಿರಾಗವು ಉಂಟಾಗಿರುವುದು ಅದು ದೂರವಾಗಿ ಹೋಗುವ ಸಂಭವವಿರುತ್ತದೆ. ಯಾಕಂದ್ರೆ ಅವನಿಗೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ, ಸುಮ್ಮ ಪರೋಕ್ಷ ಮಿಥ್ಯ ಅಂತ ಗೊತ್ತಾಗ್ಯದಷ್ಟೇ. ಇದು ಮಿಥ್ಯ ಅದ ಅನ್ನೋದು ಅಂದಾಜ. ಯಾರಿಗೆ? ಅಜ್ಞಾನಿಗೆ. ಯಾಕೆಂದರೆ ಯಾವ ಪದಾರ್ಥಗಳಲ್ಲಿ ದೋಷ ದೃಷ್ಟಿ ಉಂಟಾಗಿರುವುದು ಆ ಪದಾರ್ಥಗಳಲ್ಲಿಯೇ ಅನ್ಯ ಕಾಲದಲ್ಲಿ ಸಮ್ಯಕ್ ಬುದ್ಧಿಯು ಕೂಡ ಉಂಟಾಗುತ್ತದೆ. ಮತ್ತದು ಸತ್ಯ ಅಂತ ವ್ಯವಹಾರ ಮಾಡ್ತಾನೆ. ಹೇಗೆಂದರೆ ಪಶು ಧರ್ಮವೆಂದು, ನೋಡ್ರಿ, ಹೇಗೆಂದರೆ ಪಶು ಧರ್ಮವೆಂದು ಹೇಳಿಸಿಕೊಳ್ಳುವ ಸ್ತ್ರೀ ಸಂಭೋಗದ ಅಂದ್ರಲ್ಲಿ ಸ್ತ್ರೀ ಸಂಭೋಗದ ಅಂತ್ಯದಲ್ಲಿ ಸರ್ವ ಪುರುಷರಿಗೂ ದೋಷ ದೃಷ್ಟಿ ಉಂಟಾಗುತ್ತದೆ. ಆ ಸ್ತ್ರೀ ಸಂಭೋಗ ಆದ ಕೂಡಲೇ ಏನಪ್ಪ ಇದು ಎಷ್ಟು ಹೊಲಸದಾಗದ ಅಂತಾನಿಲ್ಲ. ಮತ್ತೆ ಕೆಲವೇ ಸಮಯ ಆದ ಬಳಿಕ ಅದಿರ್ತದೇನ್ರಿ ಅದು? ಅದು ಇರುವುದಿಲ್ಲ. ಮತ್ತ ಹೂ ಮಾಡ್ತಾನೆ. ಸ್ತ್ರೀ ಸಂಭೋಗದ ಅಂತ್ಯದಲ್ಲಿ, ಅಂತ್ಯ ಅಂದ್ರೆ ಆ ಭೋಗ ಆದ ನಂತರ ಸರ್ವ ಪುರುಷರಿಗೂ ದೋಷ ದೃಷ್ಟಿ ಉಂಟಾಗುತ್ತದೆ. ಇದೇನು ಸರಿ ಇಲ್ಲೋ, ಇಂಥದ್ದು ಮಾಡಬಾರ್ದು ಅಂತಾನ. ಎಷ್ಟು? ಆ ಭೋಗ ಅಂತ್ಯ ಸಮಯದಲ್ಲಿ ಅಷ್ಟೇ. ಮತ್ತೆ ಕೆಲವೇ ವೇಳೆಯಲ್ಲಿ ಮತ್ತೆ ಪ್ರವೃತ್ತಿ ಆಗ್ತಾನೆ. ಹಾಗೂ ಕಾಲಾಂತರದಲ್ಲಿ ಪುನಃ ಸಮ್ಯಕ್ ಬುದ್ಧಿ ಉಂಟಾಗುತ್ತದೆ. ಕೆಲವು ವೇಳೆ ಹೋದ ಬಳಿಕ ಮತ್ತೆ ಸಮ್ಯಕ್ ಬುದ್ಧಿ, ಮತ್ತೆ ಸ್ತ್ರೀ ಭೋಗ ಬೇಕಂತ ನಾವು.
ಈ ರೀತಿಯಿಂದ ದೋಷ ದೃಷ್ಟಿಯು ಯಾವಾಗ ದೂರವಾಗುತ್ತದೆಯೋ ಆವಾಗ ಅಜ್ಞಾನಿಗಳ ವಿರಾಗವು ದೂರವಾಗಿ ಹೋಗುತ್ತದೆ. ಆದ್ದರಿಂದ ಅಜ್ಞಾನಿಗಳಿಗೆ ದೃಢ ವಿರಾಗವು ಉಂಟಾಗುವುದಿಲ್ಲ. ಯಾಕ? ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ ಅವರಿಗೆ ಪರೋಕ್ಷ ಮಿಥ್ಯ ಅನ್ನೋದು ಪರೋಕ್ಷ ಕೇಳ್ಯಾರಟ್ಟೆ, ಸ್ವಂತ ಅನುಭವ ಇಲ್ಲ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಪ್ಪ. ವಿರಾಗವು ದೂರವಾಗಿ ಹೋಗುತ್ತದೆ, ಆದ್ದರಿಂದ ಅಜ್ಞಾನಿಗಳಿಗೆ ದೃಢ ವಿರಾಗವು ಉಂಟಾಗುವುದಿಲ್ಲ ಅನ್ನೋದ್ರ ಮ್ಯಾಗ ಎಷ್ಟದ್ರದು 437. ಯೋಗದ ಅವಶ್ಯಕತೆ ಏನದ್ರಿ? ಹಿಂದ ಅನಂತ ಜನ್ಮಗಳಲ್ಲಿ ಅರ್ಥ ಮಾಡುತ್ತದೆ. ಈಗ ತಿಳಿಯಾಕತ್ತಪ್ಪ ಶಿವ. ಟಿಪ್ಪಣಿ ನೋಡ್ರಿ ಏನಂತಾರ ಪಂಡಿತ್ ಪಿತಾಂಬರಜಿಯವರು. ಅಜ್ಞಾನಿಗಳಿಗೆ ದೃಢ ವಿರಾಗವು ಇರುವುದಿಲ್ಲ. ಯಾಕವ್ರಿಗೆ ಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿರ್ತದ, ಅಪರೋಕ್ಷ ಇರಂಗಿಲ್ಲ ಅವರಿಗೆ. ಅದಕ್ಕೆ ಅಜ್ಞಾನಿಗಳಿಗೆ ದೃಢ ವಿರಾಗವೂ ಇರುವುದಿಲ್ಲ. ಇದೇ ಅಭಿಪ್ರಾಯದಿಂದ ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ಏನಂತ ಹೇಳೇನಪ್ಪ ಅಂತ ಕೇಳಿದ್ರೆ, ನಿರಾಹಾರನಾದ ಬಾಹ್ಯದಲ್ಲಿ ಅಂದ್ರೆ ವಿಷಯಗಳನ್ನು ತ್ಯಾಗ ಮಾಡಿದ ಯಾವ ದೇಹಿ, ಯಾರು ಜಿಜ್ಞಾಸು ಇರುವನು, ಅವನ ರಸವರ್ಜಿತವು ಹೇಗೆ ಆಗಿರುವುದು ಹಾಗೆ ವಿಷಯದ ನಿವೃತ್ತಿಯೂ ಆಗುತ್ತದೆ. ಆದರೆ ಅವರಿಗೆ, ಅಜ್ಞಾನಿಗಳಿಗೆ ವಿಷಯಗಳಲ್ಲಿಯ ಯಾವ ಸ್ಥೂಲ ರಾಗವಿರುವುದು ಅದು ನಿವೃತ್ತಿಯಾಗಿರುತ್ತದೆ. ಸ್ಥೂಲ ರಾಗ ಅಷ್ಟು ಹೋಗಿರ್ತದೆ. ಆದರೆ ರಸ ಶಬ್ದಕ್ಕೆ ವಾಚ್ಯವಾದ ಯಾವ ವಾಸನಾರೂಪ ಸೂಕ್ಷ್ಮ ರಾಗವಿರುವುದು, ಒಳಗ ಸೂಕ್ಷ್ಮ ರಾಗ ಅದ, ಸ್ಥೂಲ ರಾಗ ಏನು ಹೋಗ್ಯದ, ಬಿಟ್ಟವ್ರಂಗ ಮಾಡ್ಯಾನ, ಒಳಗೆ ಹಿಡ್ಕೊಂಡ ನೋಡ್ರಿ. ಸೂಕ್ಷ್ಮ ರಾಗವಿರುವುದು ಅದು ಮನದಲ್ಲಿ ಉಳಿದಿರುತ್ತದೆ, ಮನುಷ್ಯನೊಳಗೆ ಉಳಿದದು. ಹೊರಗೇನೋ ಬಿಟ್ಟನ ಕರೆ, ಒಳಗ ಸಿಕ್ಕರ್ ನೋಡ್ಬೇಕಂತಾನ. ಮತ್ ಇಂಥ ಪುರುಷನ ಆ ರಸವು ಸೂಕ್ಷ್ಮ ರಾಗವು, ರಸ ಅಂದ್ರೆ ಸೂಕ್ಷ್ಮ ರಾಗವು ಕೂಡ ಏನದು ಪರಬ್ರಹ್ಮವನ್ನು ನೋಡಿ ಅಪರೋಕ್ಷ ಜ್ಞಾನ ಆಗ್ಲಿಕ್ಕತ್ತದ, ವಾಗುವುದರಿಂದ ನಿವೃತ್ತಿಯಾಗುತ್ತದೆ. ಏನ್ ಹೇಳಿದ್ರು ನೋಡ್ರಿ ಇದ್ರೊಳಗ. ಇನ್ನೊಮ್ಮೆ ನೋಡ್ರಿ ಟಿಪ್ಪಣಿ. ಅಜ್ಞಾನಿಗಳಿಗೆ ದೃಢ ವೈರಾಗ್ಯವು ಇರುವುದಿಲ್ಲ. ಯಾಕಿರುವುದಿಲ್ಲ ಅಂದ್ರೆ ಅವರು ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ. ವಿಷಯಗಳ ಅವಶ್ಯಕತೆ ಏನದ್ರಿ? ಹಿಂದ ಅನಂತ ಜನ್ಮಗಳಲ್ಲಿ ಮಾಡುತ್ತದೆ ಅಂತ ಹೇಳಿನೇ ಈಗ ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ಏನ್ ಹೇಳಿದಾನಪ್ಪ ಅಂದ್ರೆ, ನಿರಾಹಾರನಾದ ತತ್ಸ್ವರೂಪ. ನಿರಾಹಾರ ಅಂದ್ರೆ ಶ್ರವಣದಿಂದ ಜ್ಞಾನ ಆಗ್ಲಿಕ್ಕೆ ಇವತ್ತು ಕೂಡಿ ನಿರರ್ಗಳ ಆಹಾರ ಸೇವನೆ ಮಾಡ್ಲಾರ್ದೆ ಅದನ್ನ ನೋಡಿ ಹೇಳಕತ್ತೇನೆ ನಾನು. ಏನ್ ಮಾಡಿದ್ರಿ? ಮುಟ್ಟಾದ 3 ದಿವಸಕ್ಕ ಅವನಿಗೆ ಆರೋಗ್ಯ ತಪ್ಪಿತ್ತು. ಎಷ್ಟೋ ದಿನ ಆಹಾರ ಇದ್ದಿತ್ತಿಲ್ಲ. ಅವ ಹುಟ್ಟೋಕ್ಕಿಂತ ಮೊದಲ ನೀವು ಹೇಳ್ಬೇಕು. ಆಹಾರ ಇಲ್ಲ ಅಂದ್ರೆ ಇಂದ್ರಿಯಗಳು ಹೆಂಗಾಗ್ತವ? ಶಿಥಿಲ ಆಗ್ತಾವ. ಅವ ದಿನ ಇಂದ್ರಿಯಗಳಲ್ಲಿ ಬಲ ಆಗಿ ಯಾಕೆ ಬರ್ತಾನಪ್ಪ ನಮಗ ಆಶೀರ್ವಾದ ಮಾಡಕ್ ಬರಕತ್ತಾನ. ಅಂದ್ರೆ ಅವ ಹುಟ್ಟು ಅಂತನ್ರಿ. ಅವ ವಾಲ್ಯ ಅಂತಾನ. ಯಾಕ? ಊಟ ಇಲ್ಲ ಅಂದ್ರೆ ಇಂದ್ರಿಯಗಳಿಗೆ ಬಲ ಇಲ್ಲ.
ಒಲ್ಲೆಂತಾನ. ಆದ್ರ ಒಳಮೆ ನಾವು ಮುಂದೆ ನೆಟ್ಟಗಾಗಿ ಗುಣ ಆಗಿ ಬಂದದ್ರ ಒಂದು ಕೈ ನೋಡ್ತೀನಂತಾನ. ಮತ್ತೆ ನೆಟ್ಟಗಾಗಿ ಬಂದ ಬಳಕ ನೋಡ್ತೀನಂತ ನಾವು ಮತ್ತೆ. ಅದಕ್ಕೆ ನಿರಾಹಾರನಾದ ಬಾಹ್ಯದಲ್ಲಿ ವಿಷಯಗಳನ್ನು ತ್ಯಾಗ ಮಾಡಿದ ಯಾವ ದೇಹಿ ಅಂದ್ರೆ ಜಿಜ್ಞಾಸು ಇರುವನು ಅವನ ರಸವರ್ಜಿತವು ಹೇಗೆ ಆಗಿರುವುದು ಹಾಗೆ ವಿಷಯದ ನಿವೃತ್ತಿಯಾಗುತ್ತದೆ. ಯಾರಿಗೆ? ಅಜ್ಞಾನಿಗೆ. ಅಂದರೆ ಅವರಿಗೆ, ಅಜ್ಞಾನಿಗಳಿಗೆ ವಿಷಯಗಳಲ್ಲಿಯ ಯಾವ ಸ್ಥೂಲ ರಾಗವಿರುವುದು ಅದು ನಿವೃತ್ತಿಯಾಗಿರುತ್ತದೆ. ಆದರೆ ರಸ ಶಬ್ದಕ್ಕೆ ವಾಚ್ಯವಾದ ಯಾವ ವಾಸನಾರೂಪ ಸೂಕ್ಷ್ಮ ರಾಗವಿರುವುದು ಅದು ಮನದಲ್ಲಿ ಉಳಿದಿರುತ್ತದೆ. ಮನಸ್ಸಿನಾಗದದು. ಇಂಥ ಪುರುಷನ ಈ ರಸವು ಸೂಕ್ಷ್ಮ ರಾಗವು ಕೂಡ ಏನದು? ಪರಬ್ರಹ್ಮವನ್ನು ನೋಡಿ ಅಪರೋಕ್ಷವಾಗುವುದರಿಂದ ನಿವೃತ್ತಿ ಆಗುತ್ತದೆ. ಅದು ಸೂಕ್ಷ್ಮ ಇದ್ರು ಸಹಿತ ಇಂಥ ಜಿಜ್ಞಾಸು ಕೇಳ್ತಾ 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 ಇಂಥ ಸತ್ಸಂಗ, ಇಂಥ ಗುರು ಸನ್ನಿಧಾನದಲ್ಲಿದ್ದಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದು ಸಹಿತ ನಿವೃತ್ತಿ ಆಗುತ್ತದೆ. ಮುಂದೆ ಮುಂದೆ ಎಲ್ಲಿ ಬಂದಿತ್ತು? ದೂರವಾಗುತ್ತದೆ. ಆವಾಗ ಅಜ್ಞಾನಿಗಳ ವಿರಾಗವು ದೂರವಾಗಿ ಹೋಗುತ್ತದೆ. ಆದ್ದರಿಂದ ಅಜ್ಞಾನಿಗಳಿಗೆ ದೃಢ ವಿರಾಗವು ಉಂಟಾಗುವುದಿಲ್ಲ. ಈ ರೀತಿಯಿಂದ ರಾಗ ಮತ್ತು ವಿರಾಗಗಳು ಅಜ್ಞಾನಿಯ ಹಾಗೂ ಜ್ಞಾನಿಯ ಚಿಹ್ನೆಗಳೆಂದು ಹೇಳಿರುತ್ತದೆ. ಅಜ್ಞಾನಿ ಮತ್ತು ಜ್ಞಾನಿ ಚಿಹ್ನ. ಜ್ಞಾನಿ ಚಿಹ್ನ ವಿರಾಗ, ಅಜ್ಞಾನಿ ಚಿಹ್ನ ರಾಗ. ಮತ್ತೆ ಬೇರೆ ಚಿಹ್ನೆಗಳು ಕೂಡ ಹೇಳುತ್ತಾರೆ. ಇವೆಷ್ಟೇ ಅಲ್ಲ, ಇನ್ನೂ ಚಿಹ್ನೆಗಳದವರು ಅಜ್ಞಾನಿವು ಮತ್ತು ಜ್ಞಾನಿವು, ಅವನು ಹೇಳುತ್ತಾರೆ. ಹೇ ಶಿಷ್ಯನೇ, ಯಾವ ಪ್ರಕಾರ ಗ್ರಹದ ಮೇಲೆ ಅಂದ್ರೆ ಮನೆಯ ಮೇಲೆ ಮೂರ್ತಿಗಳು ಅಂದರೆ ಆನೆ ಮೊದಲಾದ ಮೂರ್ತಿಗಳು ಹೇಗೆ ಇರುತ್ತವೆಯೋ ಅದರಂತೆ ಅಜ್ಞಾನಿ ಹಾಗೂ ಜ್ಞಾನಿಗಳ ಅಂತಃಕರಣಗಳೇ. ಇಲ್ಲಿ ಮನಿ ಅಂದ್ರೆ ಏನು? ಅಂತಃಕರಣಗಳೇ ಬಂದ ಮೋಕ್ಷಗಳ ಗ್ರಹವಾಗಿರುತ್ತವೆ. ಮನಿ ಅಂದ್ರೇನು? ಅಂತಃಕರಣ. ಎಲ್ಲಿರ್ತಾವು? ಅಂತಃಕರಣದಲ್ಲೇ ಇರ್ತಾವ ರಾಗ ಮತ್ತು ವಿರಾಗ. ಅದಕ್ಕೆ ಬಂದ ಮೋಕ್ಷಗಳ ಗ್ರಹವಾಗಿರುತ್ತವೆ. ಆ ಗ್ರಹಗಳ ಮೇಲೆ ಸಾಕ್ಷಿಗಳೆಂಬ ಮೂರ್ತಿಗಳಿರುತ್ತವೆ. ಆ ಮನಿ ಮ್ಯಾಗ ಏನಪ್ಪ ಅಂತ ಕೇಳಿದ್ರೆ ಸಾಕ್ಷಿಗಳೆಂಬ ಮೂರ್ತಿಗಳಿರುತ್ತವೆ. ಇನ್ನು ಸಾಕ್ಷಿ ಯಾರ್ದು, ಸಾಕ್ಷ್ಯ ಯಾರ್ದು ಅನ್ನೋದು ಹೇಳ್ತಾರ್ರಿ. ಒಂದೇ ಕಡ ಅಜ್ಞಾನಿಯ ಅಂತಃಕರಣದಲ್ಲಿ ಸಾಕ್ಷ್ಯ ರೂಪವಾದ ವಿಗ್ರಹವಿರುತ್ತದೆ. ವಿಗ್ರಹ ಅಂದ್ರೆ ಮೂರ್ತಿ. ಯಾವುದು? ಸಾಕ್ಷ್ಯ ರೂಪಿಯಾದ ವಿಗ್ರಹವಿರುತ್ತದೆ. ಮತ್ತು ಇನ್ನು ಎರಡನೇದು, ಜ್ಞಾನಿಯ ಅಂತಃಕರಣದಲ್ಲಿ ಸಾಕ್ಷಿ ರೂಪಿಯಾದ ವಿಗ್ರಹವಿರುತ್ತದೆ. ವಿಗ್ರಹ ಅಂದ್ರೆ ಮೂರ್ತಿ. ಸಾಕ್ಷಿ. ಇನ್ನು ಹೇಳ್ತಾರೆ ನೋಡ್ರಿ, ಸಾಕ್ಷಿಗೆ ವಿಷಯವಾದ ಯಾವ ಪ್ರಪಂಚವಿರುವುದು ಅಂದ್ರೆ ಸಾಕ್ಷಿಗೆ ವಿಷಯವಾದ ಯಾವ ಪ್ರಪಂಚವಿರುವುದು ಅದಕ್ಕೆ ಸಾಕ್ಷ್ಯವೆಂದು ಹೇಳುತ್ತಾರೆ. ಸಾಕ್ಷಿಗೆ ವಿಷಯದದು, ದೃಶ್ಯದ ಯಾವುದು? ಪ್ರಪಂಚ. ಅದಕ್ಕೆ ಸಾಕ್ಷ್ಯವೆಂದು ಹೇಳುತ್ತಾರೆ. ಸಾಕ್ಷಿಗೆ ವಿಷಯವಾದ ಯಾವ ಪ್ರಪಂಚ ಇರುವುದು ಅದಕ್ಕೆ ಸಾಕ್ಷ್ಯವೆಂದು ಹೇಳುತ್ತಾರೆ. ಮತ್ತು ಸಾಕ್ಷ್ಯ ರೂಪವಾದ ಮೂರ್ತಿಯು ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಅಶುದ್ಧ.
ಅಶುದ್ಧ ಅಂದರೆ ಮಲಿನವಾಗಿರುತ್ತದೆ. ಅಶುದ್ಧ ಅಂದ್ರೆ ಮಲಿನದ, ಯಾವುದು ಸಾಕ್ಷ್ಯ ರೂಪ ಪ್ರಪಂಚ ಅದು. ಇನ್ನ ಎರಡನೇದ್ದು, ಸಾಕ್ಷಿ ರೂಪಿಯಾದ ಮೂರ್ತಿಯು ಉಜರಿ ಅಂದರೆ ಶುದ್ಧವಾಗಿರುತ್ತದೆ. ದೋಹೆಯಲ್ಲಿ ಹೇಳಿರುವ ಮುಂದಿನ ಅರ್ಥವು ಸ್ಪಷ್ಟವಾಗಿರುತ್ತದೆ. ಇನ್ನ ಚಂಚಲತ್ವದಿಂದಲೂ ಭ್ರಮದಿಂದಲೂ ಕೂಡಿ ನಿಜ ಸ್ವರೂಪವನ್ನು ತಿಳಿದಿದ್ದಾದರೆ ದುಃಖವನ್ನು ಹೊಂದುತ್ತಾನೆ. ಹೆಂಗ? ಚಂಚಲತ್ವದಿಂದಲೂ ಭ್ರಮದಿಂದಲೂ ಕೂಡಿ ನಿಜ ಸ್ವರೂಪವನ್ನು ತಿಳಿದಿದ್ದಾದರೆ ಅದು ಸುಖಕ್ಕೆ ಹೇತು ಆಗಂಗಿಲ್ಲ. ಏನಾಗ್ತದೆ? ದುಃಖವನ್ನು ಹೊಂದುತ್ತಾನೆ. ಚಂಚಲತ್ವವನ್ನು ನಿವೃತ್ತಿ ಮಾಡಿಕೊಂಡು ತನ್ನ ನಿಜ ಸ್ವರೂಪವಾದ ಬ್ರಹ್ಮವನ್ನು ತಿಳಿಯುವುದರಿಂದ ಆನಂದವನ್ನು ಹೊಂದುತ್ತಾನೆ ಎಂದು ಈ ಪ್ರಕಾರವಾಗಿ ದೋಹೆಯಲ್ಲಿ ಅನ್ವಯವಿರುತ್ತದೆ. ಆ ದೋಹದಲ್ಲಿ ಹೇಳಿದ ಮಾತು ಇಲ್ಲಿ ಅನ್ವಯದ. ಚಂಚಲತ್ವ ಭ್ರಮದಿಂದಲೂ, ಚಂಚಲ ಮತ್ತು ಭ್ರಮದಿಂದ ಕೂಡುತ್ತದೆ ಏನಾಗ್ತದೆ ಮುಂದ? ದುಃಖ. ಅದು ದುಃಖಕ್ಕೆ ಹೇತು ಆಗ್ತದ. ಯಾಕ? ದೋಷಯುಕ್ತವಾಗಿ ಅದನ್ನ ಕೇಳ್ಯ ನಾವು ಏನ್ರಿ. ಅದಕ್ಕೆ ಹೇಳಿದ ನೋಡ್ರೇನು, ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರಗಳ ಸಮೇತವಾಗಿರು ಪುರುಷನು ಗುರುಮುಖದ್ವಾರ ಮಹಾವಾಕ್ಯದ ಶ್ರವಣ ಮಾಡಿದಾಗಿ ಕೂದ್ರ ಏನಾಗ್ತದ? ಅದೃಢ ಆಗ್ತದ, ದೃಢ ಆಗಂಗಿಲ್ಲ. ಚಂಚಲತ್ವದಿಂದಲೂ, ಯಾಕ ಬುದ್ಧಿ ಚಂಚಲ ಆಯ್ತಂದ್ರೆ ಗುರುಗಳು ಹೇಳೋ ಮುಂದೆ ಏನಾಗ್ತದ? ಒಂದ್ ತಿಳಿದಂತ ಒಂದ್ ತಿಳಿತದ, ಒಂದ್ ತಿಳಿಯಂಗಿಲ್ಲ. ಹೆಂಗಿರ್ಬೇಕಂತಕರಣ? ಪರಿಶುದ್ಧವಾಗಿ ನಿಶ್ಚಲವಾದಂತಕರಣ ಇರ್ಬೇಕವ. ಚಂಚಲ ಆಯ್ತು ಅಂದ್ರ ಗುರುಗಳು ಹೇಳು ಮುಂದೆ ಅದು ಮನಿ ಕಡೆ ಹೋಯ್ತು, ಯಾವುದರ ವಿಷಯಾಕಾರ ಆಯ್ತು ಅಂದ್ರೆ ಗುರುಗಳು ಹೇಳೋದು ಮಾತಲ್ಲಿ ಗ್ರಹಣ ಆಗುವುದಿಲ್ಲ. ಅದಕ್ಕೆ ಚಂಚಲತ್ವದಿಂದಲೂ ಭ್ರಮದಿಂದಲೂ ಭ್ರಾಂತಿ ಆಯ್ತು ಅಂದ್ರೆ, ವಿಪರೀತ ತಿಳ್ಕೊಂಡ ಅಂದ್ರೆ, ಯಾಕ? ಅಂತಃಕರಣದಲ್ಲಿ ಇನ್ನೂ ಕಲ್ಮಶ ಇರೋಣದರಿಂದ ಅಲ್ಲಿ ಏನಿಲ್ಲ, ಪರಿಶುದ್ಧವಿಲ್ಲ. ಅದಕ್ಕೆ ಎಂಥವ್ರಿಗೆ ಹೇಳ್ಬೇಕಪ್ಪ ಅಂದ್ರೆ ಹೇಳ್ಯಾರ ಅವರು, ಪರಮ ವಿರಕ್ತಂಗೆ, ಪರತರ ಶಿಷ್ಯಂಗೆ, ಪರಮಾರ್ಥ ವರವಾತ್ಮ ತನುಜಂಗೆ, ಪರಮ ರಹಸ್ಯದೊಳು ಒರೆಯುವುದು, ಕರ್ಮ ತತ್ಪರರಿಗೆ ಅರುಪಲಾಗದಿದನು ಒಮ್ಮೆಯೂ. ಕರ್ಮ ಮಾಡಿತಾನ ದಿನ ಇದು ಮಾಡ್ತೀನಿ ಅಂದ್ರೆ ಅವನಿಗೆ ಇದು ಒಮ್ಮನು ಹೇಳಕ್ ಹೋಗ್ಬೇಡ. ಯಾಕೆ? ನಾಟಂಗಿಲ್ಲ ಅಲ್ಲಿ, ಮಲ ವಿಕ್ಷೇಪ ಗ್ರಸ್ತವಾಗಿದಾವಲ್ಲಿ, ಅಂತಃಕರಣ ಶುದ್ಧ ಇಲ್ಲ, ಅಲ್ಲಿ ಪ್ರಯೋಜನಕಾರಿ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಚಂಚಲತ್ವದಿಂದಲೂ ಭ್ರಮದಿಂದಲೂ ಕೂಡಿ ನಿಜ ಸ್ವರೂಪವನ್ನು ತಿಳಿದಿದ್ದಾದರೆ ದುಃಖವನ್ನು ಹೊಂದುತ್ತಾನೆ. ಅದು ದುಃಖಕ್ಕೆ ಕಾರಣ ಆಗ್ತದದು. ಮತ್ತು ಚಂಚಲತ್ವವನ್ನು ನಿವೃತ್ತಿ ಮಾಡಿಕೊಂಡು ತನ್ನ ನಿಜ ಸ್ವರೂಪವಾದ ಬ್ರಹ್ಮವನ್ನು ತಿಳಿಯುವುದರಿಂದ ಆನಂದವನ್ನು ಹೊಂದುತ್ತಾನೆ ಎಂದು ಈ ಪ್ರಕಾರವಾಗಿ ದೋಹೆಯಲ್ಲಿ ಅನ್ವಯವಿರುತ್ತದೆ. ಇನ್ನು 407ನೇ ಅಂಕದಲ್ಲಿ ಏನು ಹೇಳ್ತಾರೆ ನೋಡ್ರಿ, ಲಕ್ಷಣಗಳು 3 ಪ್ರಕಾರವಾಗಿರುತ್ತವೆ. ಲಕ್ಷಣ ಎಷ್ಟಪ್ಪ ಅಂದ್ರೆ 3 ಪ್ರಕಾರ. ಕವಿತ್ವದಲ್ಲಿ ಭಾಗತ್ಯಾಗ ಲಕ್ಷಣವನ್ನು ವಿಶೇಷ ರೂಪದಿಂದ ಗ್ರಹಣ ಮಾಡಿರುತ್ತದೆ. ಅದರ ಕಾರಣವನ್ನು ಹೇಳುವುದಕ್ಕೋಸ್ಕರ ಲಕ್ಷಣಗಳ ಭೇದವನ್ನು ಹೇಳುತ್ತಾರೆ. ಲಕ್ಷಣ ಎಷ್ಟಪ್ಪ ಅಂದ್ರೆ 3 ಪ್ರಕಾರ. ದುವಾ ನೋಡ್ರಿ ನಂತರ ಇಲ್ಲಿ 15ನೇದ್ದು,
त्रिविध लक्षण कहता है ಕೋವಿದ ಎನ್ನದು ಬುದ್ಧಿನ ದಾನ ಜಹತಿ ಅರು ಅಜಹತಿ ಪುನೇ ಭಾಗತ್ಯಾಗ ಜಿಹ ಜಾನ್. ಈ ದೋಹದ ಅರ್ಥ ಏನ್ ಹೇಳ್ತಾರ ನೋಡ್ರಿ. ಬುದ್ಧಿವಂತರಾದ ಕೋವಿದ ಅಂದ್ರೆ ಪಂಡಿತರು. ಪಂಡಿತರಂದ್ರೆ ಯಾರಿಗಂತಾರ್ರಿ? ಬುದ್ಧಿಜಿಂ ಪಾಂಡ ಪಂಡಿತ ಇನ್ನ ಒಂದಲ್ರಿ ಲಕ್ಷಣ ಪಂಡಿತ. ಆತ್ಮ ಬುದ್ಧಿಜಂ ಪಾಂಡ ಸ ಪಂಡಿತ. ಇನ್ನೊಂದ್ ಯಾವ್ದದ್ರಿ? ಅದೇ ಇದು ಆಗಲ್ಲ. ಹಂಗಾಗ್ತದ್ರಿ. ಮನನ ಆಗ್ಲಾರ ಬಟ್ಟೆಕ್ ಹಂಗ ಆಗ್ತಾವ. ಕೊರತೇನು? ಮನನ. परस्त्री लोभवत परद्रव्य लोष्टवत सर्वभूता आत्मवत लो पश्यति ही पंडिता. पहिलेದೇನಂದ್ರಮ್ಮ? परस्त्री लोभवತ್ರಿ परद्रव्ಯ लोष्टವತ್. ಅಲ್ಲೇ ಚೂಕಾಲಗತ್ತ ನೋಡ್ರಿ. ಹಾ, ಪರಸ್ತ್ರೀ ಮಾತೃವತ್ ಪರದ್ರವ್ಯ ಲೋಷ್ಟವತ್. ಲೋಷ್ಟ ಅಂದ್ರೇನ್ರಿ? ಹಾ ರೀ, ಇದು ಲೋಸ್ಟ್. ಲೋಷ್ಟ ಅಂದ್ರ ಮಣ್ಣು ಹೆಂಟಿ ಏನ್ರಿ? ಹೌದೌದು. ಲೋಸ್ಟ್ನ ಕಳವು ಏನ್ರಿ? ಓರೇ, ಲೋಸ್ಟ್ನ ಕಳವು ಆಗ್ತದ್ರಿ. ಮಣ್ಣು ಹೆಂಟಿರಿ ಅದು. ಹಾ ಮಣ್ಣಿನ ಹೆಂಟ್. ಪರಸ್ತ್ರೀ ಮಾತೃವತ್ ಪರದ್ರವ್ಯ ಲೋಷ್ಟವತ್ ಸರ್ವಭೂತ ಆತ್ಮವತ್ ಯಶ ಪಚ್ಯತಿ ಸ ಪಂಡಿತ. ಅದನ್ನ ನೋಡಿ ನಾ ಪಂಡಿತನ ಲಕ್ಷಣ ನೋಡ್ರಿ ಇದು. ಅವ ಹುಟ್ಟೋಕ್ಕಿಂತ ಮೊದಲ ನೀವು ಪರಸ್ತ್ರೀ ಮಾತೃವತ್ ಪರದ್ರವ್ಯ ಲೋಷ್ಟವತ್ ಸರ್ವಭೂತ ಆತ್ಮವತ್. ಏನ್ ಭೂತವೆಲ್ಲ ಆತ್ಮ ಸ್ವರೂಪದದು. ಹಿಂಗ ಯಾವ ತಿಳಿದನ ಅವ ಪಂಡಿತ. ಮಣ್ಣಿನ ಹೆಂಟೆ ಅಂತ ತಿಳ್ಕೊಬೇಕು. ಹಾ, ಪರದ್ರವ್ಯ ಅಂದ್ರ ಅದೊಂದು ಮಣ್ಣಿನ ಹೆಂಟೆ ಅದನ್ನ ತಿಳ್ಕೊಬೇಕವ. ಏನ್ರಿ? ಇವರ ಮಧ್ಯಮ ಅಂದ್ರ ಮತ್ತು ಕನಿಷ್ಠ ಅಂತ 4 ಭಾಗ ಮಾಡ್ತಾರ. ತೀವ್ರ ಮಧ್ಯ ಕನಿಷ್ಠ ಅಂತ 3 ಭಾಗ ದಿವಸ ಮಾಡ್ತಾರ. ಮತ್ತ ನಾವು ನೀವು ನೋಡುನ್ರಿ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ತೀವ್ರ ಅಂತಂದ್ರೆ ಈ ವಾಗ್ರೂಪ ಚತುಸ್ಸಾಧನಗಳಿಂದ ಸಹಿತನಾದವನಿಗೆ ತೀವ್ರ ಅಂತ ಅರ್ಥ ಮಾಡ್ಯಾರು. ಮಂಗಲ್ ಹೇಳೋಣ್ರಿ. ಸದ್ಗುರುನಾಥ ಮಧ್ಯ ಮಹಾರಾಜ್ ಅಂತಂದ್ರೆ ಕಿ ವೇದಾಂತ ಜೈ. ಶ್ರವಣಗಳಲ್ಲಿ ಪ್ರವೃತ್ತನಾದವನು ಅಪರ್ ಒಂದ್ ಮಾತು ಶರಣ್ರಿ ಅಪ್ಪಾರ. ಹ್ಞೂನ್ರಿ. ಈಗಾಗಲೇ ಒಂದ್ ಲಕ್ಷಣ ಬಂತಲ್ರಿ ಅಪ್ಪಾಜಿ. ಭ್ರಾಂತಿ ಮತ್ತು ಭ್ರಾಂತಿ ಜ್ಞಾನದ ವಿಷಯವಾದ ಮಿಥ್ಯಾ ವಸ್ತು ಇವು ಎರಡಕ್ಕೂ ಭ್ರಮೆ ಅಂತ ಅನ್ಬೇಕು ಅಂತ. ಇಲ್ಲೇ ಭ್ರಾಂತಿ ಜ್ಞಾನ ಅಂತಂದ್ರೆ ಒಂದರಲ್ಲಿ ಮತ್ತೊಂದು ಅಥವಾ ತಪ್ಪು ತಿಳುವಳಿಕೆ ಅಂತ ಭ್ರಾಂತಿ ಆಗತ್ತಲ್ರಿ. ಹೌದೌದ್ರಿ. ಆಮೇಲೆ ಭ್ರಾಂತಿ ಜ್ಞಾನಕ ವಿಷಯ ಅಂತಂದ್ರ ಹಗ್ಗದಲ್ಲಿ ಕಂಡ ಹಾವೇ ವಿಷಯನ. ಹಾ, ಆ ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ದೃಷ್ಟಾಂತದಲ್ಲಿ ಸರ್ಪ. ಇವು ಎರಡಕ್ಕೂ ಭ್ರಮೆ ಅಂತ. ಸರ್ಪದ ಜ್ಞಾನ. ಹಾ, ಆ ಭ್ರಾಂತಿ ಜ್ಞಾನದ ವಿಷಯದ ಜ್ಞಾನ. ಹಾ, ಅವಕ್ಕ ಮಿಥ್ಯಾ, ಅದಕ್ಕೆ ಭ್ರಾಂತಿ ಅನ್ಬೇಕು ಅಂತ ಹೇಳ್ಯಾರ್ರಿ. ಸರಿ. ಹರ ಓ